ದಬ್ಬಾಳಿಕೆ ಮಾಡೋದ್ರ ಮುಖಾಂತರ ಅವರು ಈ ರೀತಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಖಂಡನೀಯ. ಅವ್ರೇನೋ ಮಾಡೋದು ನಾವು ಅದನ್ನ ನೋಡ್ಕೊಂಡು ಸಹಿಸಿಕೊಳ್ಳೋ. ಕರ್ನಾಟಕದ ಡ್ರೈವರ್ಗಳಲ್ಲಿ ಹೋದ್ರೆ ಅವ್ರ ಮೇಲೆಲ್ಲ ಮಸಿ ಬಳದು ಅವ್ರ ಕೇಸರಿ ಬಣ್ಣ ಎಲ್ಲ ಬಳದು ನಾವು ಇಡೀ ಕನ್ನಡಿಗರು ಒಟ್ಟಾಗಿದ್ದೇವೆ ಈ ವಿಚಾರದಲ್ಲಿ. ಮಾರ್ಚ್ 22ರಂದು ಕರ್ನಾಟಕ ಬಂದ್ ಮಾಡಲು ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕೂಡ ಕರೆ ಕೊಟ್ಟಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಕನ್ನಡ ಪರ ಹೋರಾಟಗಾರರು ರೂಪೇಶ್ ರಾಜಣ್ಣವರು ನನ್ನೊಂದಿಗಿದ್ದಾರೆ. ಅವ್ರನ್ನ ಕೇಳ್ತಾ ಹೋಗ್ತಿದ್ರಿ. ಸರ್, ಈಗ ಮಾರ್ಚ್ 22ರಂದು ಕರ್ನಾಟಕ ಬಂದ್ ಮಾಡಲಿಕ್ಕೆ ತಯಾರು ಮಾಡಲಾಗಿದೆ. ಹೇಗಿದೆ ತಯಾರಿ, ಏನು ಅಂತ ಹೇಳಿ? ಇವತ್ತೇನು ಕಳೆದ ಒಂದು ವಾರದಿಂದ ನೀವೆಲ್ಲರೂ ನೋಡ್ತಾ ಇರ್ಬೋದು ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು. ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದೇ ಕಷ್ಟ ಅನ್ನೋ ಒಂದು ವಾತಾವರಣವನ್ನು ಇವತ್ತು ಬೆಳಗಾವಿಯಲ್ಲಿ MES ಪುಂಡ್ರು ಮಾಡ್ತಾ ಇದ್ದಾರೆ. ತಾವು ಅಧಿಕಾರದಲ್ಲಿಲ್ಲ, ತಾವು MP ಗಳಾಗಿಲ್ಲ, MLAಗಳಾಗಿಲ್ಲ, ತಮ್ಮ ಒಂದು ಪಕ್ಷಕ್ಕೆ ಜೀವ ಕೊಡಬೇಕು ಅಂತ ಹೇಳಿ ಅದನ್ನು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡೋದ್ರ ಮುಖಾಂತರ ಅವರು ಈ ರೀತಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಖಂಡನೀಯ. ಈ ದೌರ್ಜನ್ಯ ಆದಮೇಲೆ ಆದಂಥ ಬೆಳವಣಿಗೆಗಳೇನಿದೆ ಅಂತಂದರೆ ಯಾವ ರೀತಿ ಕ್ರಮಗಳನ್ನು ನಮ್ಮ ಕರ್ನಾಟಕ ಸರ್ಕಾರ ತಗೊಂತು, ಅಲ್ಲಿರ್ತಕ್ಕಂಥ ಸ್ಥಳೀಯ ರಾಜಕಾರಣಿಗಳು ಯಾವ ರೀತಿ ಕನ್ನಡಿಗರ ಪರವಾಗಿ ನಿಂತಿಲ್ಲ. ಸರ್ಕಾರ ಏನಾದರೂ ಇದ್ರ ಬಗ್ಗೆ ಕಠಿಣವಾಗಿ MES ಅನ್ನು ನಿಷೇಧ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಡಲಿಲ್ಲ ಅಂದರೆ ಪ್ರತಿ ಬಾರಿ ಈ ರೀತಿ ಅವ್ರೇನೋ ಮಾಡೋದು ನಾವು ಅದನ್ನು ನೋಡ್ಕೊಂಡು ಸಹಿಸ್ಕೊಳ್ಳೋದು. ಈಗ ನೋಡ್ತಾ ಇದ್ದಾರೆ ಕಳೆದ ಒಂದು ವಾರದಿಂದ ಸತತವಾಗಿ ಡ್ರೈವರ್ಗಳಿಗೆ ಮತ್ತು ನಮ್ಮ ಕರ್ನಾಟಕದ ಡ್ರೈವರ್ಗಳಲ್ಲಿ ಹೋದ್ರೆ ಅವ್ರ ಮೇಲೆಲ್ಲ ಮಸಿ ಬಳದು ಅವ್ರ ಕೇಸರಿ ಬಣ್ಣ ಎಲ್ಲ ಬಳದು ಈ ರೀತಿ ದೌರ್ಜನ್ಯಗಳಾಗ್ತಾ ಇದ್ರು. ಒಂದೇ ಒಂದು ಮಾತಿಲ್ಲ. ಜೊತೆಗೆ ಮೇಕೆದಾಟು ಆಗಬೇಕು ಅಂತ ಅನ್ನೋದು, ಜೊತೆಗೆ ಕಳಸಾ ಬಂಡೂರಿ ಮಹದಾಯಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಮೇಲಾಗಿ, ಜೊತೆಗೆ ಬಂದು MES ಅನ್ನು ನಿಷೇಧ ಮಾಡಬೇಕು. ಈ ರೀತಿಯ ಬೆಳವಣಿಗೆಗಳಾಗಬಾರ್ದು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಹೋರಾಟಗಾರರು ಒಂದು ದೊಡ್ಡ ಮಟ್ಟದಲ್ಲಿ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಬೇಕು. ನಮ್ಮ ರಾಜಕಾರಣಿಗಳಿಗೆ ಇದರ ತೀವ್ರತೆಯನ್ನು ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಏನು ನಮ್ಮ ಬಂದನ್ನು ಕರೆದಿದ್ದಾರೆ. ಆ ಬಂದ್ಗೆ ನಾವು ಖಂಡಿತವಾಗ್ಲೂ ನಾವೆಲ್ಲರೂ ಬೆಂಬಲ ಮಾಡೋಣ. ಏನಕ್ಕೆ ಅಂತಂದರೆ ಇದು ವೈಯಕ್ತಿಕವಾದಂಥ ವಿಚಾರಕ್ಕೆಲ್ಲ ಮಾಡ್ತಾ ಇರೋದು. ನಾವು ಇಡೀ ಕನ್ನಡಿಗರು ಒಟ್ಟಾಗಿದ್ದೇವೆ ಈ ವಿಚಾರದಲ್ಲಿ. ನಾವು ಯಾವತ್ತೂ ಸಹ ನಮ್ಮ ಕನ್ನಡಿಗರ ಪರವಾಗಿದ್ದೇವೆ, ಕನ್ನಡದ ಪರವಾಗಿದ್ದಾವೆ ಅನ್ನೋ ಒಂದು ಸಂದೇಶವನ್ನು ಸಾರೋದಕ್ಕೆ ಒಂದು ಹೋರಾಟವನ್ನು ಕರೆ ಕೊಟ್ಟಿದ್ದಾರೆ. 7ನೇ ತಾರೀಕು ಬೆಳಗಾವಿ ಮುತ್ತಿಗೆ ಅಂತ ಮಾಡಿದ್ದಾರೆ. ಅವತ್ತು ಸಾವಿರಾರು ಕಾರುಗಳಲ್ಲಿ ನಾವು ಬೆಳಗಾವಿಗೆ ಹೋಗ್ತೀವಿ. ಅವತ್ತು ಬೆಳಗಾವಿಯಲ್ಲಿ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತೀವಿ. 22ನೇ ತಾರೀಕು ನಾವೆಲ್ಲರೂ ಬಂದ್ಗೆ ಕೈ ಜೋಡಿಸೋಣ. ಅವತ್ತಿನ ದಿನ ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋಣ. ಮತ್ತು ಯಾವತ್ತೂ ಸಹ ಕನ್ನಡಿಗರ ಮೇಲೆ ಈ ರೀತಿ ದಬ್ಬಾಳಿಕೆ ಆಗಬಾರದು ಅಂತ. ಸರ್, ಮಾರ್ಚ್ 22ರಂದು ಕೊಡುವ ಕರೆಗೆ ಯಾವ ಎಲ್ಲ ಸಂಘಟನೆಗಳು, ಇತರ ಸಂಘಟನೆಗಳು ನಿಮಗೆ ಸಹಕಾರ ಕೊಡುವಂಥದ್ದು? ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ವಾಟಾಳ್ ನಾಗರಾಜ್ ಅವರು, ಜೊತೆಗೆ ನಮ್ಮ ಸಾರಾ ಗೋವಿಂದ್ ಅವರು, ಜೊತೆಗೆ ನಮ್ಮ KR ಕುಮಾರ್ ಅವರು, ಉಳಿದಂಥ ನಮ್ಮ ಕನ್ನಡ ಪರ ಹೋರಾಟಗಾರರು ಅದಕ್ಕೆ ಸಂಬಂಧಪಟ್ಟಂಥ ಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಈಗ ತಾನೇ ಇದು ಅನೌನ್ಸ್ ಆಗಿರೋದ್ರಿಂದ ನನ್ನ ಪ್ರಕಾರ ಎಲ್ಲ ಚಾಲಕ ಸಂಘಟನೆಗಳಾಗಿರ್ಬೋದು, KSRTC ಆಗಿರಬಹುದು, ಜೊತೆಗೆ ಬಂದು ನಮ್ಮ ದಲಿತ ಪರ ಸಂಘಟನೆಗಳಾಗಿರ್ಬೋದು, ರೈತ ಪರ ಸಂಘಟನೆಗಳಾಗಿರ್ಬೋದು, ಒಟ್ಟಾರೆಯಾಗಿ ಎಲ್ಲರೂ ಒಟ್ಟಾಗಿ ನಿಂತುಕೊಂಡು ಈ ವಿಚಾರದಲ್ಲಿ ಬೆನ್ನೆಲುಬಾಗಿ ನಿಲ್ಲಿ ಅಂದರೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋಣ. MES ಅನ್ನು ಬಂದ್ ಮಾಡಲೇಬೇಕು ಅಂತ ಒಂದು ಸಂದೇಶವನ್ನು ನಾವೆಲ್ಲರೂ ಕೊಡೋಣ. ಸರ್ಕಾರ ಈ ವಿಚಾರಗಳಲ್ಲಿ, ಕನ್ನಡಿಗರ ವಿಚಾರದಲ್ಲಿ ಗಟ್ಟಿಯಾಗಿ ನಿರ್ಧಾರವನ್ನು ತಗೋಬೇಕು. ಅಂದರೆ ನಾವು ನಮ್ಮ ಕೂಗನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ಮುಟ್ಟಿಸಬೇಕು ಅನ್ನೋದೇ ಇದರ ಉದ್ದೇಶ. ಥ್ಯಾಂಕ್ ಯು. ಇದಿಷ್ಟು ರೂಪೇಶ್ ರಾಜಣ್ಣವರ ಮಾತಾಗಿತ್ತು. ಅಂದರೆ MES ಪುಂಡರ ಅಟ್ಟಹಾಸ ಮೆರೆತಿರುವಂಥದ್ದು, ಇದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ. ಇದನ್ನು ವಿರೋಧಿಸಿ ನಾವು ಬೃಹತ್ ಪ್ರತಿಭಟನೆ ಕೂಡ ಮಾಡ್ತೀವಿ. ಹಾಗೆ ಇತರ ಸಂಸ್ಥೆಗಳು ಕೂಡ, ಸಂಘಟನೆ ಕೂಡ ನಮಗೆ ಸಹಕಾರ ಕೊಡುತ್ತೆ ಅನ್ನುವಂತಹ ಮಾತನ್ನು ಕೂಡ ಕನ್ನಡ ಪರ ಸಂಘಟನೆಯ ಮುಖಂಡ ರೂಪೇಶ್ ರಾಜಣ್ಣವರು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು.